ಶನಿವಾರ ಆಫೀಸ್ ರಜೆ ಹಾಕಿ ನಾನು ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಮನೇಲಿ ಸುಮ್ಮನೆ ನೀವು ಜಗಳ ಆಡ್ಬೇಡ ನನ್ನ ಹತ್ರ, ಆಯ್ತಾ? ಯಾಕೆ ಹೀಗೆ ಮಾಡ್ತಾ ಇದ್ದೀನಿ? ಮುಂದಿನ ವಾರ ಹೋಗೋಣ. ಒಂದೇ ಒಂದೇಟು ನಾನು ನೋಡ್ಕೋತೀನಿ. ಏನ್ ಮಾಡೋಣ ಅವ್ರನ್ನ? ಇನ್ನೇನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋಣ. ವೆರಿ ಗುಡ್. ನಿಜಕ್ಕೂ ನಿಮ್ ಸಾಮರ್ಥ್ಯ ಮೆಚ್ಚಬೇಕಾದ್ದೆ. ನಿಮ್ಮಂತ ಯುವಕರು ಪೊಲೀಸ್ನವ್ರು ಸಹಾಯವಾಗಿದ್ರೆ ಇಂಥವ್ರನ್ನೆಲ್ಲ ಸುಲಭವಾಗಿ ಮಟ್ಟ ಹಾಕ್ಬೋದು. ನಿಮ್ಮ ಹೆಸರು? ಅಯ್ಯೋ, ಇದನ್ನ ಇಟ್ಟಿರೋದು ನಿಮ್ಮಂತವ್ರ ಉಪಯೋಗಕ್ಕೆ. ಬನ್ನಿ ಕೂತ್ಕೊಳ್ಳಿ. ತುಂಬಾ ಹೊಸ ವಿಷಯ, ನನಗೆ ಗೊತ್ತೇ ಇರ್ಲಿಲ್ಲ. ಮೀಟರ್ ಆಗ್ಬೋತಾನೆ? ಕಣಿ ಕೇಳು, ಮನೆ ಹತ್ರ ಬಂದು ಅಷ್ಟ್ ಕೊಡು ಇಷ್ಟ್ ಕೊಡು ಅಂತ ಜಗಳಕ್ಕಾದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಹಾಕು ಮೀಟ್ರು. ದೊಡ್ಡ ಉಪಕಾರ. ಏನಪ್ಪ, ಸ್ವಲ್ಪ ನಿಧಾನವಾಗಿ ಹೋಗು, ನಮ್ಗೇನು ಅವಸರವಿಲ್ಲ. ನಮ್ಗೆ ಅವಸರ ಇದೆ ಅಮ್ಮ. ಇಂಥ ಹೊತ್ನ ಸ್ವಲ್ಪ ಬೇಗ ಬೇಗ ಓಡಿಸಿದ್ರೆ ತಾನೇ 4 ಕಾಸು ಸಂಪಾದನೆ ಮಾಡ್ಬೋದು. ನೀವು ಧೈರ್ಯವಾಗಿ ಕೂತ್ಕೊಳ್ಳಿ. ಏನಮ್ಮ, ಕಾಸು ಕೊಡದೆ ಬಂದ್ಬಿಟ್ರಲ್ಲ? ಚಿಲ್ರೆ ಇಲ್ಲ, ಇನ್ನೊಂದ್ ದಿನ ಕೊಡ್ತೀನಿ. ಚೆನ್ನಾಗಿದೆ. ನಿಮ್ಮಂತ ಗಿರಾಕಿಗಳು ಸಿಕ್ಕಿದ್ರೆ ಹೊಟ್ಟೆ ಮೇಲೆ ಒದ್ದೆ ಬಟ್ಟೆನೆ. ಗಲಾಟೆ ಮಾಡ್ಬೇಡ. ಎಷ್ಟಾಗಿದೆ ಮೀಟರ್ ಚಾರ್ಜ್? ₹2.40. ಅಷ್ಟೇ ತಾನೆ? ತೆಂಗಿನಕಾಯಿ 1 ರೂಪಾಯಿ, ಬಾಳೆಹಣ್ಣು 50 ಪೈಸಾ, ದೇವಸ್ಥಾನದಿಂದ ಪ್ರಸಾದ ಸಂಶ್ರಮಕ್ಕೆ 40 ಪೈಸಾ ಆಯ್ತು. ಎಲ್ಲ ಪುಣ್ಯನು ನಿನ್ ತಲೆ ಮೇಲೆ ಹಾಕೋ. ಎಲ್ಲ ಗೈಹಳ್ಳಿ ಹುಡುಗಿ. ಮೀಟರ್ ಚಾರ್ಜ್ ಕೇಳಿದ್ರೆ ತೆಂಗಿನಕಾಯಿ ಕೈಯಲ್ಲಿ ಕೊಡ್ತೀಯ? ದುಡ್ಡು ಕೊಡು, ದುಡ್ಡು ಕೊಡು. ಏನೇ ನಿನ್ ಗಲಾಟೆ? ಕೈ ಬಿಡು ಅನ್ನಮ್ಮ, ಕೈ ಬಿಡು. ಮೊದ್ಲು ಮೀಟರ್ ಚಾರ್ಜ್ ಕೊಡ್ಲಿ, ಆಮೇಲೆ ಬಿಡ್ತೀನಿ. ನಿತ್ಯ ನಿನ್ ಬೇಸ್ ಹಾಕ್ತೀನಲ್ಲ ನಾನು, ಅದಕ್ಕೆ ಸಂಬಳ ಕೊಡು. ಆಮೇಲೆ ಅವಳು ಮೀಟರ್ಗೆ ದುಡ್ಡು ಕೊಡ್ತಾಳೆ. ಅಮ್ಮ ಅಮ್ಮ ಅಮ್ಮ, ಇದೇ ಬೇಡ ಅನ್ನೋದು.
ಒಳ್ಳೆ ಸಮಯದಲ್ಲಿ ಮಗನ್ ಕೈ ಬಿಟ್ಬಿಡ್ತೀಯಲ್ಲ. ಅಮ್ಮನ್ಗೆ ನನ್ ಕಂಡ್ರೇನೆ ಪ್ರೀತಿ. ಸಾಕ್ ಸುಮ್ನಿರೆ, ಹೆತ್ತವಳಿಗೆ ಎಲ್ರೂ ಒಂದೇ. ನಾಳೆ ನಿಂಗೂ 4 ಮಕ್ಕಳಾಗ್ಲಿ, ಆಮೇಲೆ ಗೊತ್ತಾಗುತ್ತೆ. ಏನು 4 ಮಕ್ಕಳಾಗತ್ತ ನಿನ್ಗೆ? ಅದು ನಾಳೆನಾ? ಏನ್ ಸುಧಾ ಇದು? ಹೋಗೋಣ. ಹೋಗ್ತೀನಿ. ಅಣ್ಣ ಅಣ್ಣ ಅಣ್ಣ, ಸಾಯಂಕಾಲ ಸ್ವಲ್ಪ ಬೇಗ ಬರ್ತೀಯಾ? ಯಾಕೆ? ನನ್ ಕಾಲೇಜ್ ಮೇಟ್ ಸಾವಿತ್ರಿ ಮನೆಗ್ ಹೋಗ್ಬೇಕು. ಅಲ್ವೇ, ನಿತ್ಯ ನಿನ್ ಫ್ರೆಂಡ್ ಮನೆ, ಸಿನಿಮಾ, ಪಾರ್ಕಿಗೆ ಅಂತ ಈ ಆಟೋನ ಉಪಯೋಗಿಸಿದ್ರೆ ನಾಳೆ ನಿನ್ ಮದುವೆಗೆ ಯಾರೇ ಹಣ ಸಂಪಾದನೆ ಮಾಡೋದು? ಇದ್ದೀನಲ್ಲ ಭೂಪ ನಾನು. ಅಣ್ಣ ಅಂತ ಅನ್ಸ್ಕೊಂಡು ಅಷ್ಟು ಮಾಡ್ತಾ ಇದ್ದಾಗ ನೀನೇನು ಯೋಚನೆ ಮಾಡ್ಬೇಡ ಸುಧಾ. 5:15 ಬರ್ತೀನಿ, ರೆಡಿ ಆಗಿರು. ಅದಕ್ಕೆ ಎಲ್ರು ಹೇಳುದು ಅಣ್ಣ ಅಂದ್ರೆ ನಿನ್ ಹಾಗಿರ್ಬೇಕು ಅಂತ. ಅಮ್ಮ ತಂಗಮಣಿ, ಸಾಕು ನನ್ ಮಗನಿಗೆ. ಆಗ ಪಟ್ಟಣ ಬೇಗ ಬಂದ್ಬಿಟ್ರಿ ರಾಜಾ. 5:15. ವೆರಿ ಗುಡ್ ಶಾಟ್ ಮಿಸ್ಟರ್ ಭಾಸ್ಕರ್ ರಾವ್. ದಿನಕರ್, ಆಟದಲ್ಲಿ ನಾವಿಬ್ರು ಸಮನಾಗಿದ್ರು ಕೊನೆಯಲ್ಲಿ ಗೆಲ್ಲೋದು ನಾನೇ ತಾನೇ? ಆ ಆಟದವರೆಗೂ ಅದ್ ನಿಜ. ಅಂದ್ರೆ ಲೈಫ್ ನಲ್ಲಿ ಗೆಲ್ಲೋನೆ ನಾನ್ ಗಂಡಿನ ತಂದೆ, ನೀನ್ ಹೆಣ್ಣಿನ ತಂದೆ. ನಾಳೆ ನಿನ್ ಮಗಳು ನನ್ನ ಸೊಸೆ ಆಗೋವಾಗ ನೀನ್ ತಾನೇ ಅಳಿಯನ್ ಕಾಲಿಡಿಬೇಕಾದವನು. ಕಾಲಿಡಿದ ಮೇಲೆ ಸೋತ್ ಹಾಗೆ ತಾನೇ. ಡಾಕ್ಟರ್ ದಿನಕರ್, ನಿನ್ನ ಹೆಲ್ಪ್ ಇಂದ ನಾನು ಲಾಭ ಪಡೆದಿದ್ದೀನಿ. ಅದರ ಕೃತಜ್ಞತೆ ತೋರ್ಸೋದಕ್ಕೋಸ್ಕರ ನನ್ ಸ್ನೇಕ್ ಫಾರಂ ನಲ್ಲಿ ನಿನ್ನ ಮಗ ಸುಧಾಕರ್ಗೆ ಫುಲ್ ಇನ್ಚಾರ್ಜ್ ಕೊಟ್ಟಿದ್ದೀನಿ. ಅದು ಅಲ್ಲದೆ ನನ್ನ ಮಗಳು ಭವಾನಿನ ನಿನ್ನ ಮಗನಿಗೆ ಕೊಡ್ತೀನಿ ಅನ್ನೋ ಭರವಸೆನೂ ಕೊಟ್ಟಿದ್ದೀನಿ. ಅದು ನಾನ್ ಸೋತ್ರು ಗೆದ್ದಾಗೆ ತಾನೆ, ಏನಂತೀಯ? ಅನ್ನೋಕೇನಿದೆ ಭಾಸ್ಕರ್, ನಮ್ಮ ಅಗ್ರಿಮೆಂಟೇ 50-50. ಅದನ್ನ ನೀನ್ ಮರ್ತಿಲ್ವಲ್ಲ, ಅದೇ ನನಗೆ ಸಂತೋಷ. ತಗೋ. ಹಲೋ, ಸುಧಾಕರ್ ಸ್ಪೀಕಿಂಗ್. ಏನ್ ಮೀರಾ? ವೆರಿ ಗುಡ್. ನಾಳೆ ರಾತ್ರಿ ಹೋಟೆಲ್ ಟ್ವಿಂಕಲ್ ಟ್ವಿಂಕಲ್, ರೂಮ್ ನಂಬರ್ 211. Sweet. Come on, darling. ಇನ್ನೊಂದು ಕಪ್ ಐಸ್ ಕೊಡ್ರಿ.
ಏಂಜಲ್ ಮುಖದ ಬಿಸಾಕ್ಬಿಟ್ಟು ಏನ್ರಿ ಮುಖ ನೋಡ್ತಿದ್ದೀರಾ? ನಿಮ್ ಸ್ವಲ್ಪ ಮ್ಯಾನರ್ಸ್ ಗಿನ್ನಸ್ ಇಲ್ವೇನ್ರಿ? ಇದೆ ಇದೆ. ಇದ್ದಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ. ಈಗ ನಾನೇ ನಿಮ್ ಮುಖದ ಮೇಲೆ ಏಂಜಲ್ ಬಿಸಾಕಿದ್ರ ನಿಮ್ಗೇನ್ ಅನ್ಸುತ್ತೆ? ಏನ್ ಅನ್ಸುತ್ತೆ? ನಿಮ್ಗೂ ಮನಸ್ಸಿಲ್ಲ ಅನ್ಕೋತೀನಿ. ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ. ರಾಜಾಜಿನಗರ ಹೋಗ್ಬೇಕಾ? ಬಸವನಗುಡಿ ಹೋಗ್ಬೇಕಾ? ಇಲ್ಲ. ಮಲ್ಲೇಶ್ವರಂ ಹೋಗ್ಬೇಕಾ? ಇಂದ್ರಾನಗರ ಹೋಗ್ಬೇಕಾ? ಇಲ್ಲ. ನಾನಿಲ್ಲಿ ಕೂತ್ಕೊಂಡು ತೂಕುಡ್ಸಕ್ ಬರ್ಲಿಲ್ಲ. ಹೌದಾ? ಇದು ತೂಕಡ್ಸೋರಿಗೆ ಹಾಕಿರೋ ಮಂಚನೂ ಅಲ್ಲ ಮೇಡಮ್. ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ತಾನೇ ನಾನು. ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದ್ರೆ ತಾನು ಹೇಳಕ್ ಸಾಧ್ಯ. ಆ ಅಭ್ಯಾಸ ನನಗಿಲ್ಲ ಮೇಡಮ್. ಬರೋ ಜನ ಯಾವ ಶುಭ ಕಾರ್ಯಕ್ಕೆ ಹೋಗ್ತಿರ್ತಾರೋ ಏನೋ, ಎಲ್ಲಿಗೆ ಹೋಗ್ಬೇಕಂತ ಕೇಳಿದ್ರೆ ಬೇಜಾರು ಮಾಡ್ಕೋತಾರ ಪಾಪ. ಅದಕ್ಕೆ ಜಯನಗರಕ್ಕೆ ಅಂತ ಕೇಳಿದ್ದು. ನಾನು ನಮ್ಮ ಮನೆಗೆ ಹೋಗ್ಬೇಕು. ನಿಮ್ ಮನೆ ಎಲ್ಲಂತ ನನ್ಗೇನ್ ಗೊತ್ತು? ರಾವ್ ಅಂಡ್ ರಾವ್ ಕಂಪನಿ ಭಾಸ್ಕರ್ ರಾವ್ ಮನೆಗೆ. ಯಾವ ಎಕ್ಸ್ಟೆನ್ಷನ್? ಏನ್ರಿ ಇದೇ ಊರ್ ತಾನೆ? ಯಾಕೆ? ಕೆ ಭಾಸ್ಕರ್ ರಾವ್ ಗೊತ್ತಿಲ್ವೇ? ಎಷ್ಟು ಫೇಮಸ್ ಏನ್ ಕತೆ? ಇಲ್ಲ. ಧರ್ಮಛತ್ರ ಕಟ್ಸಿದಾರ? ಅನಾಥಾಶ್ರಮ ಕಟ್ಸಿದಾರ? ಇಲ್ಲ. ಸ್ಕೂಲು ಕಾಲೇಜು? ಹುಚ್ಚಾಸ್ಪತ್ರೆ ಕಟ್ಸ್ಕೊಟ್ಟಿದ್ದಾರೆ ಡಾಕ್ಟರ್ ದಿನಕರ್ಗೋಸ್ಕರ. ನಾವ್ ಅಲ್ಲಿಂದಾನೇ ಬರ್ತಾ ಇದ್ದೀರಾ? ಇಲ್ಲ. ಅಲ್ಲಿಗೆ ಹೋಗ್ಬೇಕಾ? ಇಲ್ಲ. ಯಾಕೋ ಇವತ್ತು ಎದ್ದುಗಳಿಗೆನೆ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಏನ್ರಿ ಇಷ್ಟು ಸತಾಯಿಸಿರೋ ಕೋಪ ಬರಲ್ವೇ? ಕೋಪ ಮಾಡ್ಕೊಡ್ರಿ ಮೇಡಮ್. ವ್ಯವಹಾರ ವ್ಯಾಪಾರ ಎರಡೂ ಕೆಡತ್ತೆ. ನಾನು ಸದಾಶಿವನಗರಕ್ಕೆ ಹೋಗ್ಬೇಕು. ಸದಾಶಿವನಗರಕ್ಕ ಹೋಗೋಣ. Really fantastic. What unbelievable. What? See this article in the weekly? It is just like a concocted story. Life is full of strange stories, madam. It's only some incidents that appear concocted. What's your qualification? BSc ಓದಿದ್ದೀನಿ. BSc ಓದಿ ಆಟೋ ರಿಕ್ಷಾ ಓಡಿಸ್ತಿದ್ದೀರಾ? ಯಾಕೆ? ಓದಿದ್ದು ವಿದ್ಯೆ ಕಲಿಯೋಕೆ. ಇದು ಹೊಟ್ಟೆಪಾಡಿಗೋಸ್ಕರ. BSc ಓದ್ದವರು ಆಟೋ ರಿಕ್ಷಾ ಓಡಿಸಬಾರ್ದು ಅಂತ ರೂಲ್ ಇದೆಯಾ? ನೋಡಿ, ನೀವು ನನಗೆ ಕರೆಕ್ಟ್ ಜೋಡಿ. ಐ ಆಮ್ ಆಲ್ಸೋ ಗ್ರಾಜುಯೇಟ್. ನಿಮ್ದು ನಂದು ಒಂದೇ ಪ್ರಿನ್ಸಿಪಲ್. ನಾನು ಭಾಸ್ಕರಮ್ಮಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ. ಯಾಕೆ ಹೇಳಿ? ಹೊಟ್ಟೆಪಾಡಿಗೋಸ್ಕರ. ಕರೆಕ್ಟ್. ಮನೇಲಿ ವಯಸ್ಸಾದ ತಾಯಿ, 4 ಜನ ಅಕ್ಕದಿರು, 3 ಜನ ತಂಗಿದಿನ ಸಾಕ್ಬೇಕು. ರಾಯರು ಕೈ ತುಂಬಾ ಸಂಬಳ ಕೊಡ್ತಾರೆ. ಯಾಕೆ ಕೆಲಸ ಮಾಡಬಾರ್ದು? ಯು ಆರ್ ರೈಟ್. ಮಿಸ್ಟರ್, ಮೇ ನೋ ಯುವರ್ ಗುಡ್ ನೇಮ್ ಪ್ಲೀಸ್? ರಾಜ. ನೋಡಿ, ನೀವು ನನಗೆ ಕರೆಕ್ಟ್ ಜೋಡಿ. ನನ್ನ ಹೆಸರು ರಾಣಿ. ರಾಜನ್ ರಿಕ್ಷಾದಲ್ಲಿ ರಾಣಿ ಸವಾರಿ. ರಾಣಿ ಅವರೇ, ಮೀಟರು ಓಡ್ತಾ ಇದೆ. ಓಡ್ಲಿ ಓಡ್ಲಿ. ಇಲ್ಲ ಇಲ್ಲ ಇಲ್ಲ, ನಿಲ್ಸಿ ನಿಲ್ಸಿ. ಮಿಸ್ಟರ್ ರಾಜ, ನಾಳೆ 10 ಗಂಟೆ ನಿಮ್ಮ ಆಟೋ ಬೇಕು ಅಂದ್ರೆ ಎಲ್ಲಿರುತ್ತೆ? ಹೇಳಕ್ ಸಾಧ್ಯ ಮೇಡಮ್. ಬರೋ ಜನ ಗವಿಪುರ ಅಂದ್ರೆ ಗವಿಪುರದಲ್ಲಿ ಇರುತ್ತೆ, ಚಾಮರಾಜಪೇಟೆ ಅಂದ್ರೆ ಚಾಮರಾಜಪೇಟೆಯಲ್ಲಿ. ಮಾಮೂಲಾಗಿ ಯಾವ ಸ್ಟ್ಯಾಂಡಲ್ಲಿ ಹೆಚ್ಚಿಗಿರ್ತೀರಾ? ಐಸ್ ಕ್ಯಾಂಡಿ ಶಾಪ್ ಹತ್ರ. ಸರಿ. ಮಿಸ್ಟರ್ ರಾಜ, ರಾಜ, ಮಿಸ್ಟರ್ ರಾಜ. ಏನ್ ಮೇಡಮ್? ಮಾತ್ನಲ್ಲಿ ದುಡ್ಡು ಕೊಡೋದು ಮರ್ತ್ಬಿಟ್ಟೆ. 3:20 ಆಯ್ತು ಮೇಡಮ್, ನಾನು ಮರ್ತ್ಬಿಟ್ಟೆ. ಅದಕ್ಕೆ ಹೇಳೋದು ನೀವು ನನಗೆ ಕರೆಕ್ಟ್ ಜೋಡಿ ಅಂತ. ನನ್ನ ಹೆಸರು ರಾಣಿ. ರಾಜನ್ ರಿಕ್ಷಾದಲ್ಲಿ ರಾಣಿ ಸವಾರಿ. ನೋಡಿ, ನೀವು ನನಗೆ ಕರೆಕ್ಟ್ ಜೋಡಿ.
ದಯವಿಟ್ಟು ಆ ಆಟೋನಲ್ಲಿ ಕೂತ್ಕೋತೀರಾ? ಭೀಮಯ್ಯ, ಇವ್ರಿಗೆ ಸ್ವಲ್ಪ ಉಮಾ ಥಿಯೇಟರ್ ಹತ್ರ ಕರ್ಕೊಂಡು ಹೋಗು. ನಿನ್ ಸರ್ದಿ ಆದ್ಮೇಲೆ ತಾನೇ ನಂದು. ಪರವಾಗಿಲ್ಲ ಕಣೋ, ನೀನ್ ಹೋಗು. ಆಯ್ತು, ನಿನ್ನೊಕ್ಕೆ. ಬನ್ನಿ ಸರ್, ಕೂತ್ಕೊಳ್ಳಿ. ಐ ಆಮ್ ರಿಯಲಿ ಲಕ್ಕಿ. ಯಾಕೆ? ಕಡೆಗೂ ನಿಮ್ಮನ್ನ ಹಿಡಿದ್ಬಿಟ್ನಲ್ಲ ಅದಕ್ಕೆ. ಸಾರಿ, ತುಂಬಾ ವೇಟ್ ಮಾಡಿಸ್ಬಿಟ್ಟೆ. ವೇಟು? ನಾನ್ ನಿಮ್ಮನ್ನ ವೇಟ್ ಮಾಡ್ತಾ ಇರ್ಲಿಲ್ಲ. ಯಾರೋ ಪ್ಯಾಸೆಂಜರ್ಸ್ ಬರ್ತಾರೋ ಏನೋ ಅಂತ ನೋಡ್ತಾ ಇದ್ದೆ ಅಷ್ಟೇ. ಯಾಕೆ ನೋಡ್ತಾ ಇದ್ದೀರಿ? ರೋಗಿ ಬಯಸಿದ್ದು ಹಾಲು, ವೈದ್ಯ ಹೇಳಿದ್ದು ಹಾಲು. ನಾನೇನು ಹಾಗೆ ಬಯಸ್ಲಿಲ್ವಲ್ಲ? ಸುಳ್ಳು ಹೇಳ್ಬೇಡಿ. ನಿಮ್ ಹಿಂದೆ ಇದ್ದ ಆಟೋನ ಯಾಕೆ ಕಳ್ಸಿದ್ರಿ? ಅದು ಮನೆ ಆಟೋ. ಮನೆ ಹೋಗ್ಬೇಕಾ? ಇಲ್ಲಪ್ಪ, ಯಾವ್ದಾದ್ರೂ ಒಂದ್ ಪಾರ್ಕ್. ಪಾರ್ಕ್? ಯಾವ ಪಾರ್ಕ್? ನಮ್ ಲೋನ್ಲಿ ಪ್ಲೇಸ್, ಪ್ರಶಾಂತ ವಾತಾವರಣ. ಸೆಲೆಕ್ಷನ್ ನಿಮ್ದು. ಆರ್ ಯು ಕ್ರೇಜಿ? ಎಸ್ಟರ್ಡೇ ಅನ್ವರ್ಡ್ಸ್. ನಡೀರಿ. ಏನ್ರಿ, ಒಂದ್ ಹುಡುಗಿನ ಪಾರ್ಕ್ ಕರ್ಕೊಂಡು ಹೋಗಕ್ಕೆ ಭಯಾನ? ಭಯಾನ? ಹಾಗಂದ್ರೇನು? ಬನ್ನಿ. ಈ ಪ್ಲೇಸ್ ಬೆಟ್ರ್ ಅಂತ ಕಾಣುತ್ತೆ, ಪ್ರಶಾಂತವಾಗೂ ಇದೆ. ಮೇಡಮ್, ಮೀಟರ್ ಚಾರ್ಜು ₹6.90 ಆಗಿದೆ. ನನ್ಗಿನ್ನು ಕೆಲಸ ಇದೆ. ಮೀಟರ್ ಎಷ್ಟಾದ್ರೂ ಪರವಾಗಿಲ್ಲ. ನೋಡಿ ಮಿಸ್, ಮಿಸ್ ಅಲ್ಲ, ರಾಣಿ. ಆಗ್ಲೇ ನನ್ನ ಹೆಸರು ಮರ್ತೋಯ್ತಾ ರಾಜ? ಕೂತ್ಕೊಳ್ಳಿ, ಆಮೇಲೆ ಮಾತಾಡೋಣ. ನೋಡಿ, ನಾನೇ ಮಾಡ್ಕೊಂಡ್ ಬಂದಿದ್ದೀನಿ. ಕೂತ್ಕೊಂತೀನಿ. ಹಾಗಲ್ಲ ರಾಣಿ, ನಾನೊಬ್ಬ ಪಬ್ಲಿಕ್ ಸರ್ವೆಂಟ್. ಈಗ ನಿನ್ ಜೊತೆ ಇದ್ರೆ ಯಾರಾದ್ರೂ ತಪ್ಪು ತಿಳ್ಕೊಂಡು. ಯಾಕೆ ತಪ್ಪು ತಿಳ್ಕೊತಾರೆ? ನಾವೇನ್ ತಪ್ಪು ಕೆಲಸ ಮಾಡ್ತೀವಿ? ಗಂಡ ಹೆಣ್ಣು ಜೊತೆಗಿದ್ರೆ ಅಪರಾಧನ? ಹಾಗಲ್ಲ, ಇಫ್ ಸಮಥಿಂಗ್ ಗೋಸ್ ರಾಂಗ್ ಸಮ್ವೇರ್. ನಿಮಗಿರೋ ಮಾರಲ್ ಸ್ಟೇಟ್ ನಂಗಿಲ್ವೇನು? ಒಂದು ಹೆಣ್ಣು ಸೋಶಿಯಲ್ ಮೂವ್ ಮಾಡಿದ್ರೆ ತಪ್ಪು ಅನ್ನೋರ್ನ ನಾ ಖಂಡಿತ ಲೈಕ್ ಮಾಡಲ್ಲ ರಾಜ. ಕೂತ್ಕೊಳ್ಳಿ. ಯಾಕಾಗ ನೋಡ್ತಿದ್ದೀರಾ? ನಾನು ನನ್ನ ಮನಸ್ಸಲ್ಲಿರೋದನ್ನ ಫ್ರಾಂಕ್ ಆಗಿ ಹೇಳ್ಬಿಡ್ತೀನಿ. ವಿ ಆರ್ ಮೇಡ್ ಫಾರ್ ಈಚ್ ಅದರ್. ನೋಡಿ, ನೀವು ಓದಿದ್ದೀರಾ, ನಾನು ಓದಿದ್ದೀನಿ. ನಿಮ್ಗೂ ಮದ್ವೆ ಆಗಿಲ್ಲ, ನನಗೂ ಮದ್ವೆ ಆಗಿಲ್ಲ. ನಾನು ನಿಮ್ಮನ್ನ ಮನ್ಸಾರ ಪ್ರೀತಿಸ್ತಿದ್ದೀನಿ. ನಿಮ್ಗೆ ಇಷ್ಟ ಇಲ್ದಿದ್ರೆ ಫ್ರಾಂಕ್ ಆಗಿ ಹೇಳ್ಬಿಡಿ. ನಾನೇನ್ ಅಳಲ್ಲ. ಲೈಫೇ ಮುಗೀತು ಅಂತ ಸ್ಲೀಪಿಂಗ್ ಪಿಲ್ಸ್ ತಗೊಂಡು ಸಾಯಲ್ಲ. ನಿಮ್ಮ ಆಟೋದಲ್ಲಿ ಕುತ್ಕೊಂಡು ನಮ್ಮನೆ ಹತ್ರನೇ ಇಳಿತೀನಿ. ಮರಿದೆ ಮೀಟರ್ ಚಾರ್ಜ್ ಕೊಡ್ತೀನಿ. ಬಟ್ ಬಿ ಫ್ರಾಂಕ್ ಪ್ಲೀಸ್. ಡೂ ಒನ್ ಥಿಂಗ್. ನಿಮ್ಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಈ ಸ್ವೀಟ್ ನನ್ ಕೊಡಿ, ಇಲ್ದಿದ್ರೆ ಖಾರ ಕೊಡಿ. ಲೈಫ್ ನಲ್ಲಿ ಏನೇ ನಡೆದ್ರು ನನ್ ಕೈ ಬಿಡಲ್ಲ ತಾನೆ? ಇಲ್ಲ ರಾಣಿ, ಖಂಡಿತ ಬಿಡಲ್ಲ. ಬಿಸಿಲು ಹೊತ್ತಲ್ಲೇ ರೊಮ್ಯಾನ್ಸ್ ಬಹಳ ಚೆನ್ನಾಗಿ ನಡೀತಾ ಇದೆ. ಕಂಪನಿ ಕೊಳ್ಳ ಚಾಚಾ, ತಾವ್ಯಾಕೆ ನಿಂತ್ಕೊಂಡ್ಬಿಟ್ರಿ? ಕೂತ್ಕೊಳ್ಳಿ, ಯು ಟೇಕ್ ರೆಸ್ಟ್.
ಡಿಸ್ಟರ್ಬ್ ಮಾಡ್ಬೇಡಿ ಸರ್. ಏನು ನೀನು ಒಂದು ಮಗುನ್ ತಾಯಿ ಆಗ್ತಾ ಇದೀಯಾ? ಡಾರ್ಲಿಂಗ್, ಎಂತ ಹ್ಯಾಪಿ ನ್ಯೂಸ್ ಹೇಳ್ತಾ ಇದೀಯಾ? ಅಯ್ಯೋ ಹುಚ್ಚೆ, ನಗನಗ್ತಾ ಇರೋದು ಬಿಟ್ಟು ಅಳ್ತಾ ಇದೀಯಾ? ಸುಧಾಕರ್, ಮದುವೆಗೆ ಮುಂಚೆನೆ ಇಂತಹ ಅನಾಹುತ ಆಗಿರುವಾಗ ನಾನು ಹೇಗ್ ನಗ್ಲಿ? ಇದು ಅನಾಹುತ ಅಲ್ಲ ಶಾಂತ, ಇದು ನಮ್ಮ ಭಾಗ್ಯ. ನಿಮ್ಮಷ್ಟು ಧೈರ್ಯ ನನ್ಗಿಲ್ಲ. ವಿಷಯ ನಾಳೆ ಜನಕ್ಕೆ ಗೊತ್ತಾಗಿ ಮಾನ ಹೋಗಕ್ ಮುಂಚೆ ನಾನ್ ನಿಮ್ ಹೆಂಡತಿ ಆಗ್ಬೇಕು. ನಮ್ ತಂದೆ ಸಾಧಾರಣ ಆಟೋ ಡ್ರೈವರ್ ಆದ್ರೂ ಮಾನಕ್ಕೋಸ್ಕರ ಪ್ರಾಣ ಬಿಡಕ್ಕೂ ಹೆದರಲ್ಲ. ಈ ಸಣ್ಣ ವಿಷಯಕ್ಕೆಲ್ಲ ನಿಮ್ ತಂದೆ ಯಾಕೆ ಪ್ರಾಣ ಬಿಡ್ಬೇಕು? ನಾನು ಖಂಡಿತ ನಿನ್ ಮದುವೆ ಮಾಡ್ಕೋತೀನಿ. ನಿಮ್ಮ ಅಪ್ಪನಿಗೋಸ್ಕರನಾದ್ರೂ ನಿನಗೆ ತಾಳಿ ಕಟ್ತೀನಿ. ಯಾವಾಗ? ನಾಳೆ ಬೆಳಗ್ಗೆ 7:20ಕ್ಕೆ ಒಳ್ಳೆ ಮುಹೂರ್ತ ಇದೆ. ನಿಮ್ಮ ಅಪ್ಪನ ನೀನ್ ಕರ್ಕೊಂಡು ನಂದೀಶ್ವರ ಗುಡಿ ಹತ್ರ ಬಂದ್ಬಿಡು, ಮದುವೆ ಶಾಸ್ತ್ರ ಮುಗಿಸ್ಬೋಣ. ನಿಮ್ಮ ಮಾತು ನಿಜ ತಾನೆ? ನಿಮ್ಮ ಪ್ರಾಣಗೂ ನಿಜ. ಬಿ ಹ್ಯಾಪಿ ಡಾರ್ಲಿಂಗ್. ನನ್ನ ಕ್ವೀನು ಯಾವಾಗ್ಲೂ ನಂಗೆ ನಗ್ತಾ ಇರ್ಬೇಕು. ನೀವೆಷ್ಟು ಒಳ್ಳೆಯವರು. ಈ ವಿಷಯ ನಮ್ ತಂದೆಗೆ ತಿಳಿಸಿದ್ರೆ ತುಂಬಾ ಸಂತೋಷ ಪಡ್ತಾರೆ. ತಿಳಿಸು. ನಾ ಬರ್ಲಾ? ಓಕೆ ಡಾರ್ಲಿಂಗ್. ಈ ಡ್ಯಾಡ್ ನಿನ್ ಭಾಗದ ಗಾರ್ಡ್ ಅನ್ನೋದನ್ನ ಮಾತ್ರ ಮರಿಬೇಡ. ನಿಮ್ ಮಾತು ಯಾವತ್ತು ತಪ್ಪಿದ್ದೀನಿ ಡ್ಯಾಡ್? ಆ ಹುಡುಗಿ ಯಾರು? ಅವಳ ಜಸ್ಟ್ ಎ ಪಾಸಿಂಗ್ ಸಿಲ್ವರ್ ಕ್ಲೌಡ್ ಇನ್ ಮೈ ಲೈಫ್. ಇಂಥ ಪಾಸಿಂಗ್ ಕ್ಲೌಡ್ ಸಹವಾಸ 100 ಬೇಕಾದ್ರೂ ಮಾಡ್ಕೋ. ದೇರ್ ಇಸ್ ನೋ ಅಬ್ಜೆಕ್ಷನ್. ಬಟ್ ಮದುವೆ ಮಾತ್ರ ಆ ಭಾಸ್ಕರ್ ರಾಯರ್ ಮಗಳ ಜೊತೆನೆ ಆಗ್ಬೇಕು. ಅದನ್ನ ಮಿಸ್ ಮಾಡ್ಕೊಂಡ್ರೆ ನಾನು ಕೋಟ್ಯಾಂತರ ರೂಪಾಯಿ ಆಸ್ತಿನ ಕಳ್ಕೊತೀನಿ. ಯು ಆರ್ ಕರೆಕ್ಟ್ ಮೈ ಡಿಯರ್ ಸರ್. ಹಗಲು ರಾತ್ರಿ ಬೆವರು ಸುರಿಸಿ ರಿಕ್ಷಾ ಓಡಿಸಿ ನಿನ್ನನ್ನು ಓದಿಸ್ತಿದ್ರೆ ಹೀಗೇನು ಮಾಡೋದು? ಅಷ್ಟು ಶ್ರೀಮಂತರ ಮಗ ನಿನ್ನನ್ನು ಮದುವೆ ಆಗ್ತಾರೆ ಅನ್ನೋ ನಂಬಿಕೆ ನನಗಿಲ್ಲಮ್ಮ. ಹಾಗೇನು ಇಲ್ಲಪ್ಪ. ನನ್ನನ್ನ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ನಾಳೆ ನಿಮ್ ತಂದೆನ್ ಕರ್ಕೊಂಡು ನಂದೀಶ್ವರನ್ ಗುಡಿ ಹತ್ರ ಬಾ, ನಿನ್ನ ದೇವ್ರ ಸಾಕ್ಷಿಯಾಗಿ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಏನಮ್ಮ, ಒಟ್ಟಲ್ಲಿ ನಮ್ಮ ಮಾನ ಬೀದಿ ಪಾಲಾಗದೆ ಇದ್ರೆ ಸರಿ. ಆ ಪುಣ್ಯಾತ್ಮ ನಿನ್ ಕುತ್ತಿಗೆಗೊಂದು ತಾಳಿ ಕಟ್ಟಿದ್ರೆ ನಾನ್ ನೆಮ್ಮದಿಯಾಗಿ ಬಾಳ್ತೀನಮ್ಮ, ನೆಮ್ಮದಿಯಾಗಿ ಬಾಳ್ತೀನಿ.
ನಿಜವಾಗ್ಲೂ ಅವನು ಬರ್ತಾನೇನಮ್ಮ? ಖಂಡಿತ ಬರ್ತಾರಪ್ಪ. ಅದು ಬರ್ತಾ ಇದಾರಪ್ಪ. ಸರಿ ಶಾಂತ, ಬರೋದಕ್ಕೆ ಸ್ವಲ್ಪ ಹೊತ್ತಾಯ್ತು. ಇವ್ರು ನಿಮ್ ತಂದೆಯವರೇನು? ಹೌದು. ಅಯ್ಯೋ ಬೇಡಿ ಬೇಡಿ, ನಿಮ್ಮಂತಹ ದೊಡ್ಡ ಮನುಷ್ಯರು. ಮಾವ, ದೊಡ್ಡತನ ದುಡ್ಡಲ್ಲಿಲ್ಲ, ಮನುಷ್ಯನಿಗೆ ನಡವಳಿಕೆ ಮುಖ್ಯ. ಹುಡುಗತನ ನಾವಿಬ್ರು ಅವಸರ ಪಟ್ಟು ದುಡುಕ್ಬಿಟ್ಟು, ನಿಮ್ ಮನಸ್ಸು ದೊಡ್ಡದು, ನಮ್ಮಿಬ್ರು ಕ್ಷಮಿಸಿ ನಿಮ್ಮ ಮಗಳನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ರಿ. ನಮ್ ತಂದೆನೂ ಇದ್ದಾರೆ, ಎಷ್ಟು ಶ್ರೀಮಂತರಾದ್ರೂ ಏನ್ ಪ್ರಯೋಜನ? ಮಗನ ಮದುವೆಗೆ ಬರೋದಿಲ್ಲ ಅಂತ ಹೇಳ್ಬಿಟ್ರು. ನಾಳೆ ಅವ್ರೇನಾದ್ರೂ ಕೋಪ ಮಾಡ್ಕೊಂಡ್ರೆ? ಆಸ್ತಿ ಕೊಡೋದಿಲ್ಲ ಅಂತಾರೆ, ಅನ್ಲಿ. ನಾನು ಗಂಡಸು ಮಾವ, ಶಾಂತಿನ ನಾನು ದುರುತ್ತಾಕ್ತೀನಿ. ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಶಾಂತಿ, ಈ ಬಾಕ್ಸ್ ನಲ್ಲಿ ರೇಷ್ಮೆ ಸೀರೆ ಒಡವೆಗಳೆಲ್ಲ ಇದೆ, ಬೇಗ ಅಲಂಕಾರ ಮಾಡ್ಕೊಂಬ, ಗೊತ್ತಾಗ್ತಿದೆ. ಮಾವ, ನನಗೆ ಬಂಧು ಬಳಗ ಎಲ್ಲ ನೀವೇ. ನಿಮ್ ಕಡೆ ಯಾರಾದ್ರೂ ಬರೋರಿದ್ದಾರೇನು? ಕೆಲವರು ಹೇಳಿದ್ದೀರಿ, ಇನ್ನೇನು ಈಗ ಬಂದ್ಬಿಡ್ತಾರೆ. ಪುರೋಹಿತರಲ್ಲಿ? ಪುರೋಹಿತರು ಅರೆ, ಮುಹೂರ್ತಕ್ಕೆ 20 ನಿಮಿಷನೇ ಉಳಿದಿರೋದು. ನಾನು ಈಗಲೇ ಕರ್ಕೊಂಡ್ ಬಂದ್ಬಿಡ್ತೀನಿ. ಬೇಗ ಬನ್ನಿ. ನೀನ್ ಯಾಕೆ ಅನಿಸ್ತಿ ಗೊತ್ತಾ? ಅಪ್ಸರಿ, ಸಾಕ್ಷಾತ್ ಅಪ್ಸರಿ. ಬಾ, ಮೊದಲು ನಾಗರಕಟ್ಟೆಗೆ ನಮಸ್ಕಾರ ಹಾಕೋಣ. ಬಾ. ಅಯ್ಯೋ, ಹಾವು ಕಚ್ಬಿಟ್ಟಿದೆ. ಅಯ್ಯೋ, ಹಾವು ಕಚ್ಬಿಟ್ಟಿದೆ. ಅಯ್ಯೋ, ನೋಡಿ, ಹಾವು ಕಚ್ಬಿಟ್ಟಿದೆ. ನೋಡಿ, ಹಾವು ಕಚ್ಬಿಟ್ಟಿದೆ. ಹಾವು ಕಚ್ಬಿಟ್ಟಲ್ಲ. ಅಯ್ಯೋ ದೇವ್ರೆ, ದೇವ್ರೆ, ನಾನೇನ್ ಮಾಡಿದ್ದೇನೆ? ಅಯ್ಯೋ, ಶಾಂತ, 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 ಅಯ್ಯೋ, ಶಾಂತ, ಶಾಂತ, ಯಾಕಮ್ಮ ಏನಾಯ್ತಮ್ಮ? ಯಾಕಮ್ಮ ಹೀಗೆ ಮಾಡ್ತಾ ಇದ್ಯಾ? ಏನಮ್ಮ? ಶಾಂತ, ಹಾವು ಕಚ್ಬಿಟ್ಟ. ಶಾಂತ, ಶಾಂತ, ಎಂತ ಸ್ಥಿತಿ ಬರ್ತಾ ಬಂದಿದೆ ದೇವ್ರೆ, ನನ್ನ ಶಾಂತನಿಗೆ ಎಂತ ಸ್ಥಿತಿ ತಂದ್ಕೊಡ್ಯಪ್ಪ. ಶಾಂತ, ಶಾಂತ, ಆ ಹಾವು ಇವನ್ ಕೈ ಕಚ್ಚೋ ಬದಲು ನನ್ನ ಕಚ್ಚಬಾರ್ದಾಗಿತ್ತ ಬಾವ, ನನ್ನ ಕಚ್ಚಬಾರ್ದಾಗಿತ್ತ. ಶಾಂತ, ಮಗಳೇ, ನಿನಗೆ ಮದುವೆ ಮಾಡಿ ನೀನ್ ಸಂತೋಷವಾಗಿ ಮಾಡೋದನ್ನ ಕಣ್ತುಂಬ ನೋಡ್ಬೇಕು ಅಂತಿದ್ದಲ್ಲಪ್ಪ. ಶಾಂತ, 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 ಶಾಂತಿ. ನಮಸ್ಕಾರ ಸರ್. ಡಾಕ್ಟರ್, ಡಾಕ್ಟರ್, ಮಹಾಲಕ್ಷ್ಮಿ ಹುಚ್ಚಾಟ ಜಾಸ್ತಿ ಆಗಿದೆ. ಮಗಳನ್ನ ನೋಡ್ಬೇಕು ಅಂತ ಕೂಗಾಡಿ ನಿಮ್ಮನ್ನ ಬೈತಿದ್ದಾಳೆ. ಅಯ್ಯೋ, ನನ್ ಮಗಳ್ ನೋಡ್ಬೇಕು, ನಾನ್ ನನ್ ಮಗಳ್ ನೋಡ್ಬೇಕು. ಅಲ್ಲಿವರೆಗೂ ಸುಮ್ಮನೆ ಇರಲ್ಲ. ಹೊಡಿಬೇಡ, ನನ್ನ ಹೊಡಿಬೇಡ, ಹೊಡಿಬೇಡ, ಹೊಡಿ. ಬಂದಿಯೇನೋ ನರಕಾಸುರ? ಬಾ, ನಾನಿನ್ನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತ ನೋಡಕ್ ಬಂದಿದ್ದೀಯಾ? ಮಹಾಲಕ್ಷ್ಮಿ, ಬೈಗಳ ಕೇಳಿ 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 ಕಿವಿ ಜಡ್ಡುಗಟ್ಟೋಗಿದೆ. ಸುಮ್ಮನೆ ಯಾಕೆ ಗಂಟ್ಲು ನೋಯಿಸ್ಕೋತಾ ಇದೀಯಾ? ನಿನ್ಗೇನಾಗ್ಬೇಕು ಹೇಳು? ನನಗ ನನ್ ಮನೆಗೆ ಹೋಗ್ಬೇಕು, ನನ್ ಮಗಳ್ ನೋಡ್ಬೇಕು. ನೀನ್ ಹುಚ್ಚಿ ಬಿಡ್ಲಿ, ಕಳಿಸ್ತೀನಿ. ಅಯ್ಯೋ, ನನ್ಗೆ ಹುಚ್ಚಿಡ್ದಿಲ್ಲ, ಹಿಡ್ದಿಲ್ಲ. ಅನ್ಯಾಯವಾಗಿ ನನ್ನ ಹುಚ್ಚಿಂತ ಆಸ್ಪತ್ರೆಯಲ್ಲಿ ಕೂಡಾಕಿದ್ದಲ್ಲ ಚಂಡ.
ನಾನ್ ನನ್ ಮಗಳ್ ನೋಡ್ಬೇಕು, ನನ್ ಕಂದನ್ ನೋಡ್ಬೇಕು, ನನ್ನ ಬಿಟ್ಬಿಡು. ಅಯ್ಯೋ, ಸುಮ್ನೆ ಮಗಳು ಮಗಳು ಅಂತ ಯಾಕೆ ಬಡ್ಕೊಳ್ತಿದ್ದೀಯ? ಸುಮ್ನೆ ಹುಚ್ಚಿ. ಆದ್ರೇನು ಹೆತ್ತ ತಾಯಿ ತಾನೆ, ಮಗಳು ಅನ್ನೋ ಪ್ರೀತಿ ಎಲ್ಲಿ ಹೋಗುತ್ತೆ ಪಾಪ. ಅಯ್ಯೋ ಪಾಪಿ, ನಾನು ಹುಚ್ಚಿ ಅಲ್ವೋ? ಹುಚ್ಚಿ ಅಲ್ಲ. ನೀನು ಹುಚ್ಚಿ ಹೌದೋ ಅಲ್ವೋ ಅದನ್ನ ಸರ್ಟಿಫೈ ಮಾಡಿ ಹೇಳ್ಬೇಕಾದ್ರು ನಾನ್ ಅಲ್ಲಿವರೆಗೂ ಸುಮ್ನೆ ಇರಲ್ಲ. ನಾನ್ ಸುಮ್ನೆ ಇರಲ್ಲ. ನಾನ್ ನನ್ ಮಗಳ್ ನೋಡ್ಬೇಕು 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 ನೋಡ್ಬೇಕು. ಇರೋ, ನಿನ್ನ ಮಗಳನ್ನ ನೀನ್ ನೋಡ್ಬೇಕು ತಾನೆ? ನೋಡು ನಿನ್ ಮಗಳನ್ನ. ನೋಡ್ದ್ಯಾ ಎಷ್ಟು ಚೆನ್ನಾಗಿ ಬೆಳೆದಿದ್ದಾಳೆ? ಭವಾನಿ ಭವಾನಿ ಭವಾನಿ